ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನನ್ನ ರೂಟೀನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಮಗಳು ಬೆಳಗ್ಗೆ ಎದ್ದು ಎಕ್ಸಾಮ್ಸ್ ಅಲ್ವಾ ಹೊತ್ತಿಗೆ ಓದ್ಕೋತಾ ಇದ್ದಾಳೆ. ನಮ್ಮ ಬೇಬಿ ಇನ್ನೂ ಮಲಗಿ ದಾಸಿಗೆ ಬಿಟ್ಟು ಎದ್ದಿಲ್ಲ. ಸೊ ನಾನಿವತ್ತು ಟೊಮೊಟೊ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ. ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾಯಿದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ, ಮತ್ತು ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಕರಿಬೇವು, ಸಿಪ್ಪೆ ತೆಗೆದು ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆಗೆ. ನೆಕ್ಸ್ಟು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಟೊಮೊಟೊನ ಇಟ್ಕೊಂಡಿದ್ದೆ, ಅದರಲ್ಲಿ ರಸ ತೆಗೆದ್ಬಿಟ್ಟು. ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊನ್ನು ಕೂಡ ಹಾಕಿದ್ದೀನಿ. ಏನಪ್ಪ ಅಂತಂದರೆ ನಾವು ನೀರು ಹಾಕೋದೇ ಬೇಡ ಫ್ರೆಂಡ್ಸ್. ಟೊಮೊಟೊ ಹಣ್ಣಿನ ರಸ ಇರುತ್ತಲ್ಲ ಅದರಲ್ಲೇ ನೀರು ಬಿಟ್ಕೊಂಡು ಬೇಯ್ಕೊಳ್ಳುತ್ತೆ. ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಪುಡಿ, ಒಂದು ಅರ್ಧ ಸ್ಪೂನು ಅಡುಗೆ ಅರಿಶಿನ ಪುಡಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಾಂಬಾರು ಖಾರದ ಪುಡಿ ಇಷ್ಟು ಹಾಕಿ ರುಚಿಗೆ ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಒಗ್ಗರಣೆಯಲ್ಲಿ ಟೊಮೊಟೊನೆಲ್ಲ ಕರ್ಗೋ ಥರ ಬೇಯಿಸಿದ್ರೆ ಸಿಂಪಲ್ ಆಗಿರೋ ಅಂಥ ಈಸಿ ರೆಸಿಪಿ ಟೊಮೊಟೊ ಗೊಜ್ಜು ರೆಡಿ. ಬ್ಯಾಚುಲರ್ಸ್ ಇರ್ತಾರಲ್ಲ ಫ್ರೆಂಡ್ಸ್, ಅವ್ರಿಗೆ ಈ ಟೊಮೊಟೊ ಗೊಜ್ಜು ತುಂಬಾ ಹೆಲ್ಪ್ ಆಗುತ್ತೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಆಗಿದೆ. ಇದು ನಾರ್ಮಲ್ ರೇಷನ್ ಅಕ್ಕಿನ ತೊಳೆದು ಒಣಗಿಸಿ ಮಿಲ್ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟು. ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಬಿಸಿನೀರು ಹಾಕಿ ಮುಂಚೆನೇ ಕಲಸಿಟ್ಟಿದೆ. ನಾವು ರೊಟ್ಟಿ ಹಾಕೋದೊಂದು 5-10 ನಿಮಿಷ ಬೇಗ ಕಲಸಿದ್ರೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಮುಂಚೆನೇ ಕಲಸಿಟ್ಟಿದ್ದೆ. ಸೌದೆ ಒಲೆಯಲ್ಲೇ ಮಾಡ್ಬೋದಿತ್ತು ಫ್ರೆಂಡ್ಸ್, ಆದರೆ ಮಕ್ಕಳಿಗೆ ಸ್ಕೂಲ್ಗೆ ಲೇಟ್ ಆಗುತ್ತೆ ಸೌದೆ ಒಲೆಯಲ್ಲಿ ಮಾಡೋಕೆ ಕೂತ್ಕೊಂಡ್ರೆ. ಹಾಗಾಗಿ ಗ್ಯಾಸ್ ಒಲೆಯಲ್ಲೇ ರೊಟ್ಟಿ ಹಾಕ್ಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಗ್ಯಾಸ್ ಒಲೆಯಲ್ಲೇ ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿಗಳ ಕಡೆಯೂ ಕೂಡ ಒಬ್ಬೊಬ್ಬರು ಒಂದೊಂದು ಥರ ರೊಟ್ಟಿನ ಮಾಡ್ತಾರೆ. ಸೊ ನಮಗೆ ಅರ್ಲೆ ಮೇಲೆ ಬಳಿತಾರಲ್ಲ ಆ ಥರ ರೊಟ್ಟಿ ಜಾಸ್ತಿ ಇಷ್ಟ ಆಗಲ್ಲ. ಈ ಥರ ಮಣೆ ಮೇಲೆ ತಟ್ಟಿ ಬೇಯಿಸೋ ಅಂಥ ರೊಟ್ಟಿನೇ ಜಾಸ್ತಿ ಇಷ್ಟ. ಸೊ ಹಾಗಾಗಿ ನಾವು ಯಾವಾಗಲೂ ಈ ಥರ ರೊಟ್ಟಿನ ತಟ್ಟಿ ಬೇಯಿಸ್ತೀವಿ. ಸೊ ಮೃದುವಾದ ಅಕ್ಕಿ ರೊಟ್ಟಿ ಜೊತೆಗೆ ಬ್ಯಾಚುಲರ್ಸ್ ಟೊಮೊಟೊ ಗೊಜ್ಜು ರೆಡಿ ಆಯಿತು. ನಾನು ಕೂಡ ನಾಷ್ಟ ಮುಗಿಸಿ ಟಿಪ್ ಟಾಪ್ ಆಗಿ ರೆಡಿ ಆದೆ. ಎಲ್ಲಿಗಪ್ಪ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಡ್ರೆಸ್ನ ನಾನು ಇಲ್ಲೇ ಹುಣಸೂರಲ್ಲೇ ತೊಗೊಂಡಿದ್ದು. ಅಂಗಡಿಲಿ ನೋಡುವಾಗ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು 980 ರೂಪಾಯಿ ಕೊಟ್ಟು ತೊಗೊಂಡೆ. ಆದರೆ ಮನೆಗೆ ಬಂದು ಹಾಕಿ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಇನ್ನು 20 ರೂಪಾಯಿ ಹಾಕಿದ್ರೆ ಒಂದು ಸೆಮಿ ಮೈಸೂರು ಸಿಲ್ಕ್ ಸೀರೆನೇ ಬರೋದು ಫ್ರೆಂಡ್ಸ್. ತಂದು ತಪ್ಪು ಮಾಡೋದು ಅನಿಸ್ತದೆ ಒಂದೊಂದ್ಸಲ. ಸೊ ನಾವು ಇವಾಗ ಬ್ಯಾಂಕಿಗೆ ಹೋಗಬೇಕು. ಸೊ ಬ್ಯಾಂಕ್ಗೆ ಏನಕ್ಕಪ್ಪ ಅಂತಂದರೆ ಮನೇಲಿ ಸ್ವಲ್ಪ ಅಮೌಂಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬಾಂಡ್ ಎಲ್ಲ ಇಟ್ಬಿಟ್ಟು ಬಡ್ಡಿ ಸಾಲ ತಂದಿದ್ವಿ ಬ್ಯಾಂಕಲ್ಲಿ. ಸೊ ಅದನ್ನು ಇವಾಗ ಕಟ್ಟೋಕೆ ಹೋಗಬೇಕು. ಜಾಸ್ತಿ ದಿನ ಇಟ್ಕೊಂಡ್ರೆ ಬಡ್ಡಿ ಜಾಸ್ತಿ ಆಗುತ್ತೆ. ಸೊ ಶುಂಠಿ ಮಾರಿದ್ದು ಅಮೌಂಟ್ ಬಂದಿತ್ತು. ಸೊ ಹಾಗಾಗಿ ಬಡ್ಡಿ ಜಾಸ್ತಿ ಆಗುತ್ತೆ ಇನ್ನು ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಇವಾಗ ಬ್ಯಾಂಕಿನ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಊರಿಗೆ ಹೋಗಿದ್ದು ಬರೋಣ, ತೋಟ ನೋಡಿಕೊಂಡು ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಸೊ ಇವಾಗ ಊರಿಗೆ ಹೋಗಿ ಎಳ್ನೀರು ಬಂದವ ಇಲ್ವಾ ಅಂತ ಅಂದ್ಬಿಟ್ಟು ತೋಟ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ಊರಳಿಕೋದೀಗ ಊರಳಿಕೋದಿಯೋ ಹಿಂಗೆ ತೋಟ ನೋಡ್ಕೊ ಹೋಗೋದು ನಿಮ್ಮ ಫ್ರೆಂಡ್ಗಳು ಮಾತಾಡ್ಸಕ್ಕೆ? ನೋಡಿ, ಇದೇ ನಮ್ಮ ತೆಂಗಿನ ತೋಟ. ಮರಗಳು ತಾತ ನೆಟ್ಟಿದ್ದಾವೆ ತಾನೇ? ಎಷ್ಟು ನೆಟ್ಟಿದ್ದು? ಹಾಂ, 1 2 3 4 5 5 6 7 8 9 ಮರ ಅಷ್ಟೇ. ಇದು ಕಾಫಿ ತೆಗೆದು ನೋಡಿ ಬೆಳಕಿನ ನಿಧಾನಕ್ಕೆ ಪಾಲನ ನಿಧಾನ ಬಿಡೋದು. 10 ಮರ ಇದೆಲ್ಲ ನಾನು ಇಷ್ಟು ಅಂದರೆ ಸೋಸಿ ನೆಟ್ಟಿದ್ದು ಮನೆಯತ್ತ ತಾತನೆಯ 7 ವರ್ಷ ತಂದಿಟ್ಟಿದ್ದಾನೆ. ಕಳ್ಳು ಕರೆದಿದ್ದು ಈಗ ಅಂದರೆ ತಾತ ನೆಟ್ಟಿರೋ ಏನೋ ಒಂದು 10 ಮರ ಇದ್ದಾವ. ಇವೆಲ್ಲ ನಿನ್ನೆಟ್ಟಿರೋದು. ಸೋಗುನ್ಗರಿ ಎಲ್ಲ ಹಿಂಗೆ ಬಿದ್ದಿರೋದು ಇವು. ಬಿಸಿಲಲ್ವಾ ಸರಿ ಕಾಣಿಸಿಲ್ಲ, ಎಳ್ನೀರು ಕತ್ಲೆ ಥರ ಇದೆ. ಇದು ಊರಲ್ಲಿರೋ ನಮ್ಮ ಜಮೀನು. ಟೋಟಲ್ಲು ಜಮೀನು ಬಂದು 2 ಎಕರೆ ಇದೆ. ಇದು ಹಾಂ, ಸಾಂಬಾರ್ಗಾಕ ಸೊಪ್ಪು ನೋಡಿಲ್ಲ ಎಷ್ಟು ಚೆನ್ನಾಗಿ ಬಿಟ್ಟದೆ. ಹಾಂ ನೋಡಿ ಫ್ರೆಂಡ್ಸ್, ಸಾಂಬಾರು ಸೊಪ್ಪು ಬೇಜಾನ್ ಬಿಟ್ಟೈತಿ ತೋಟದಲ್ಲಿ. ಕಿತ್ಕೊಂಡು ಸಾಂಬಾರ್ಗೆ ಹಾಕೋರಿಗೆ ಒಳ್ಳೆ ಸೊಪ್ಪು ಸಾಂಬಾರು. ಈ ಚಿಕ್ಕ ತೆಂಗಿನ ಮರ ಎಲ್ಲ ನಮ್ಮ ಯಜಮಾನ್ರು ಇವಾಗ ಒಂದು 2-3 ವರ್ಷದಲ್ಲಿ ನೆಟ್ಟಿರೋಂಥದ್ದು. ಸೊ ಇವಿಗೂ ಬಂದಿಲ್ಲ.
ಸ್ವಲ್ಪ ಸಿಲ್ವರ್ ಹಾಕವ್ರೆ. ಸೀಬೆಕಾಯಿ ಮರ ಐತಲ್ಲ, ಏನಾಯ್ತು ಏಕೆ? ಅಯ್ಯೋ, ತಂಗು ಸಸಿಗೋಸ್ಕರ ಸೀಬೆ ಮರನೇ ಕುಯ್ಸಾಕ್ಬಿಟ್ಟ. ಕಾಡಿದಾರಿ ಯಾಕೆ ಆಗ್ಬಿಟ್ಟಿದೆ? ಬಿಸಿಲು ಫ್ರೆಂಡ್ಸ್, ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡೆ ಮರದ ನೆರಳಲ್ಲಿ. ನೋಡಿ ಫ್ರೆಂಡ್, ನಮ್ಮ ಸಿಲ್ವರ್ ಮರ ತೋಟರಿ ತರ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಹೇಳ್ಸಿರೋದು, ನಾನು ಹೇಳ್ಸಿರೋದಲ್ಲ. ಸಿಲ್ವರ್ ಸಸಿ ನಮ್ಮ ಜಮೀನ್ ಪಕ್ಕದಲ್ಲಿ ಕಲ್ಲಂಗಡಿ ಹಾಕಿ ಎಲ್ಲ ಸಾಲ್ ಬಿದ್ದೋಗವ್ರೆ. ಹೊಲ್ದಲ್ಲಿ ಬಿಟ್ಟು ಅಯ್ಯೋ ಚೆನ್ನಾಗಿಲ್ಲ. ಕಾಯಿ ಅಷ್ಟು ಚೆನ್ನಾಗಿ ಎಣ್ಣಾಗಿಲ್ಲ. ಹಂಗೆ ಕವ್ರ್ಕೊಳ್ಳೋದೆ ಉಂಡುಂಡೆ ನನಗೆ. ಸಾಕು, ಬಿಸಿಲಿಗೆ ಎಲ್ಲ ಸುಪ್ಪೈತಾವೆ ಕಲ್ಲಂಗಡಿ. ಬಿಸಿಲಿಗೆ ತಣ್ಣಗಿರ್ಬೇಕು. ಹಂಗಾರೆ ಈ ಊರಲ್ಲಿ ಕಲ್ಲಂಗಡಿ ಹಾಕ್ಬಿಟ್ಟು ಎಲ್ಲ ಹೊಲ್ದಲ್ಲೇ ಬಿಟ್ಟಿರೋದ್ಯಾ? ಸಾಕ 4 ರೂಪಾಯಿ, 5 ರೂಪಾಯಿ. ಆಗ ನೈಟ್ ಹೊತ್ತು ಹೊಲ್ದಲ್ಲಿ ಮನೆ ಕೊತ್ತೀರಿ, ಯಾರು ಮನ್ಕೊಂಡರು? ಮನೆ ಕೊತ್ತಿದ್ದ ಬಂದೆ ಆಯಿತು. ನಮ್ಮನೆ ಕ್ಯಾನ್ ಮರಿ ತಗೊಂಡು ಬಹು ವರ್ಷ ಅಂದ್ಬಿಟ್ಟು ಅದು ತಾತನ ಉಗ್ಳ ತಿಂದು ಹಾಕಿದ್ದು ಅಂದ್ಬಿಟ್ಟು ಉಗ್ದಾಗ ಹೊಡ್ಕೊಳಕ್ಕೆ ತಿನ್ನ ಪಾಠ ಆಗ್ಬಿಟ್ಟು ಹಂಗೆ ಪಾಠ ಮೇಲೆ ಬಿಡ್ನೇ ಅದು ಒಂದು ಅದು ಮರಲಿ ಒಂದು 2 ವರ್ಷ ನೋಡಿ ನಾಯಿಗೆ ಬಂದಿರ್ತಲ್ಲ ಸತ್ತೋಯ್ತು ಬಂದು ತುಂಬೋದು. ಅದು ರೋಗ ಮನುಷ್ಯರು ಬೇರೆ, ಪ್ರಾಣಿಗಳು ಬೇರೆಯಾ? ಮತ್ತೆ ಬೀರ್ಸ್ ಅಂತೀವಲ್ಲ, ಅದು ಕೋತಿಂಗ್ ಬಂದಿರೋದು ತೇರ್ಸಿ ಮನುಷ್ಯನಿಗೆ ತಗೊಂಡು ಬೀಜನ ಕಪ್ಪಾಗಿಲ್ಲ. ಹಿಂಗಿದ್ದಾಗ ಯಾರು ತಗೊಂಡರು? ದುಡ್ಡಿಗೆ ದಂಡವಾಗಿ ತಗೊಂಡಾರ ಇವನ. ಬೀಜ ಕಪ್ಪಿರು ಮಾರಿ ಕೊಡೋದು. ಅಲ್ಲಿ ಮುರಿತಿರಲ್ಲ ಬರುವಾಗ ನಾವು ರೋಡಲ್ಲಿ ನೋಡು, ಅವು ಚೆನ್ನಾಗಿದ್ದು ಕೆಂಪಿಗೆ ಹಣ್ಣು. ತಗೊಳ್ಳೋದು ಸುಮ್ಮನೆ ಅಲ್ಲೇ ಒಂದು ಇಸ್ಕೋಗಿರಾಗಿತ್ತು. ಹಾಂ, ಈ ಥರ ಕಾಯಿ ತಗೋ ಹೋಗೋ ಬದಲು ಅವ್ರ ಹತ್ರನೇ ಇಸ್ಕೊಂಡೋಗಿದ್ರೆ ಆಗಿತ್ತಿಲ್ವಾ? ಕೇಳ್ಕೊಂಡು ಏನೆರಡು ಒಂದು ಕೊಡಿ ಅಂದಿರೋ ಕೊಡೋರಪ್ಪ. ಈ ಹೊಲ್ದನೆಯ ಮತ್ತೆ ಇವಾಗ 2 ಕೊಡ ಅಂತಂದ್ರೆ ಬಾನಾಗಿನ ಮುರ್ಕೊಂಡು ಹೋಗೋ 2 ಮಾಡ್ಬಿಟ್ಟು ಅದೇ ಅದು ಏನಂತ ಸುಸಿ ಹಾಕೊಂಡು ಹೋಯ್ತದ ಹಂಗೆ ಮಾಡಿದ್ರೆ ಒಳಗೆ ಬೇರೋದು. ಮರದ ನೆರಳು ಕೂತ್ಕೊಂಡ್ರೆ ತಣ್ಣಗಾಯ್ತದೆ ಅಲ್ವಾ? ನನಗೆ ಬಂದರೆ ಪಾಸ್ಟೆಲ್ಲ ಅದನ್ನು ಜಾಗ ಹೋಗಿ ಮನೆ ಕೊಡೋದು ನಾಯಿ ಸಬರ ನಿಮಗೆ ಅಂತ ಈ ಹೊಲದಲ್ಲಿ ಪಡೆಯುತ್ತದೆ. ಬೋರ್ ಹಾಕ್ಸಿದ್ದು ಈ ಹೊಲದಲ್ಲಿ ಉಯ್ತಿದ್ದು, ಇದೆಲ್ಲ ಇದೆಲ್ಲ ಈ 3 ಹೊಲದಲ್ಲಿ ಉಯ್ತಿದೆ. ಫಸ್ಟು ತೋಟದಲ್ಲಿ ಉಯ್ತಿದ್ದು. ಆ ತೋಟದಲ್ಲಿ ಹೋದಾಗ ನಮ್ಮ ಇಡೀ ಜಾಗ ಕೊಟ್ಟು ಕಿಶ್ಮೂರು ಹೊಲದಲ್ಲಿ ಅರ್ಧ ಊರು ಉಯ್ತಿದ್ದು ತೋಟದಲ್ಲಿ. ಹಾಗೆಲ್ಲ ತೋಟದ ಮೂಲೆಯಲ್ಲಿ ಬಾವಿ ತೆಗ್ದಿರಿತಾನೆ, ನಾನು ನೋಡಿದೆ. ಇಲ್ಲಿ ಮಾವಿನ ಮರ ಇಟ್ಟಿದ್ದು ಲಾಸ್ಟ್ ಯಾವ್ದು ಮಾಡ್ತಾವೆ ಎಲ್ಲ ಬಂದು ಮಧ್ಯಾಹ್ನ 2 ವರ್ಷಕ್ಕೆ ಒಂದ್ಸತಿ ತಾನೆ ಮಾವಿನಕಾಯಿ ಬಿಟ್ಟಿದ್ದು. ಇಲ್ಲ, ಇದು ಅದೆಲ್ಲ ಅಲ್ಲಿ ಬಾವಿ ತೆಗಿತಲ್ಲ ಕೆಂಜ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಕೂತಿರ್ವಲ್ಲ. ದನಗಳಿಗೆ ಒಳ್ಳೆ ಮೇವು ಕರ್ಬಿದೆಣ್ಸಿಗೆ. ನಡ್ಕೊಬತ್ತಿದ್ದು ಈ ಕಡೆ ರವಿಯವ್ರ ಮನೆ ಕಡೆ. ಹಾಂ, ಈ ಕಡೆ ಒಂದು ರೋಡ್ ಮಾಡ್ಕೊಂಡಿದ್ಯಾ? ಈ ಕಡೆ ಒಂದು ರೋಡ್ ಮಾಡ್ಕೊಂಡಿದ್ಯಪ್ಪ ಅಂದೆ. ಹತ್ರ ಆಯ್ತಾ ನಿಮ್ಗೆ ಇಲ್ಲಿ? ಬಾ ಎಣ್ಣೆ ಹೊಡಿತಂತ ತಂದಿದ್ದವನ್ನ ನಾನು ಹೆಂಗೊಂದು ಐತಂದೆ ನಿಮ್ಗೆ ಗೊತ್ತಿ ಅಂದ್ರೆ ಇನ್ನೊಂದು ಐತಿ ತೋರಿ. ಬಾ ಆಮೇಲೆ ಕಂಪ್ಲಪ್ಪ ಭಾರಿ ದೂರದಲ್ಲಿದ್ದ ಹೋಗ್ತಾರದ ಎಣ್ಣೆಗೆ. ಬಾ ಬಾ ಇಲ್ಲೇ ಬಾ ಆಮೇಲೆ ನೀವು ಇಲ್ಲೇ ಕುದಿತದ ಕಾಡಿಸ್ತೀರಿ. ಹಾಂ, ನೀರು ಖಾಲಿ ಆಗಲ್ಲ ಇರೋದು ಪೈಪಲ್ಲಿ ಕಾದಾಗಿರ್ತದೆ.
ಈ ವರ್ಷ ಊರಲ್ಲಿರೋ ನಮ್ಮ ಜಮೀನನ್ನ ಮಾಡ್ಕೊಂಡಿರೋದು ಇವರೇನೆ. ಸಂಬಂಧದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪತಿರ ಮಕ್ಕಳೇ ಆಗಬೇಕು ನಮ್ಮ ಯಜಮಾನ್ರಿಗೆ. ಮತ್ತು ಇವರಿಬ್ಬರು ಕೂಡ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು ಅಂತಲೇ ಹೇಳ್ಬೋದು. ನಾವು ಕಲ್ಲಂಗಡಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಇನ್ನೊಂದು ಜಮೀನಲ್ಲಿ ಚೆನ್ನಾಗಿರೋ ಕಲ್ಲಂಗಡಿ ಇತ್ತು ತೊಗೊಂಡೋಗಿ ಊರಿಗೆ ಅಂತ ಅಂದ್ಬಿಟ್ಟು ಒಂದು ಚೀಲ ಕಲ್ಲಂಗಡಿಯನ್ನು ತಂದುಕೊಟ್ರು. ತಗೊಳ್ಳಿ ತಗೊಳ್ಳಿ. ಕಲ್ಲಂಗಡಿ ಎಲ್ಲ ತಿಂದಾದ್ಮೇಲೆ ಕೂತಿದ್ದು ಹಾಗೇನೆ. ಆವಾಗ ಈ ಥರ ಹಿಂಗೆ ಪೈಪ್ ಹೊಡೆದೋಗ್ಬಿಟ್ಟೈತೆ, ನೀರೆಲ್ಲ ಇಲ್ಲೇ ಹೋಯ್ತದೆ ಅಂತ ಹೇಳಿದ್ರು. ಆಗ ನಮ್ಮ ಯಜಮಾನ್ರು ಹೆಂಗಿದ್ರು ನಾನು ಬಂದಿದ್ದೀನಲ್ಲ ಬಾ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿ ಪೈಪೆಲ್ಲನೂ ಸರಿ ಮಾಡೋಕ್ಕೆ, ಹೊಡೆದೋಗಿರೋ ಪೈಪೆಲ್ಲನೂ ಸರಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಲಿ ಎಲ್ಲ ಸವರ್ತವ್ರೆ. ಅದು ಬೇಲಿ ಹತ್ರ ಇರೋದೆಲ್ಲ ಫುಲ್ಲು ಆ ಕಡೆ ಜಮೀನವ್ರ ಕಡೆಯಿಂದ ಫುಲ್ ಎಲ್ಲ ನಮ್ಮ ಕಡೆ ಜಮೀನಿಗೆ ಅಂಟ್ಕೊಬಿಟ್ಟೈತೆ. ಸ್ವಲ್ಪ ಕಿತ್ತಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ ಅದು. ಆ ಕಡೆ ಹೇಳ್ಕೋಗು. ನಮ್ಮ ಯಜಮಾನ್ರು ಪ್ಯಾಂಟ್ ಗಿಂಟ್ ಎಲ್ಲ ಬಿಸಾಕ್ಬಿಟ್ಟು ಶೂ ಎಲ್ಲ ಆ ಕಡೆ ಕ್ಯಾಸ್ಬಿಟ್ಟು ಮಣ್ಣು ಬಗಿತಾ ಕೂತವ್ರೆ, ಎಲ್ಲ ಮಣ್ಣಾಯ್ತದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವರು ಜಮೀನಲ್ಲಿ ಈ ಥರ ದುಡಿಯೋಕ್ಕೂ ಸರಿ, ಹೊರಗಡೆ ಎಲ್ಲರೂ ಫಂಕ್ಷನ್ಗೆ ಹೋಗಾಗ ರೆಡಿ ಆಗೋಕ್ಕೂ ಸರಿ. ಗೊತ್ತಿಲ್ಲದೆ ಇರೋರು ಏನಪ್ಪ ಕೇಳ್ತಾರೆ ಅಂದರೆ, ಅಣ್ಣ ನೀವು ಯಾವುದಾದ್ರು ಕೆಲಸದಲ್ಲಿದ್ದೀರಾ ಅಂತ ಕೇಳ್ತಾರೆ. ನಮ್ಮ ಯಜಮಾನ್ರು ಹೊರಗಡೆ ಹೋದಾಗ ರೆಡಿಯಾಗಿ ಹೊರಗಡೆ ಹೋದರೆ ಸೇಮು ಕೆಲಸದಲ್ಲಿರೋರ ಥರನೇ ಕಾಣ್ತಾರೆ ಫ್ರೆಂಡ್ಸ್. ಅಕ್ಕ ಇಲ್ಲಿ ತೆಗೆದು ಉಣಿದಿಲ್ಲ, ಅದಕ್ಕೆ ಮೇಲೆ ಉಣ್ಕೋಗಿದ್ದು. JCB ಆಗಿದ್ದಿದ್ರೆ ಹಾಳಾಗಿ ಬಗ್ದು ಉಣೋರು. ಈಗ ಜೈಂಟ್ ಮಾಡಬೇಕು, ಅವರೇ ಮಾಡ್ಕೊಂಡಾರು. ಪೈಪೆಲ್ಲ ರೆಡಿ ಆದಮೇಲೆ ಇಬ್ಬರು ಫ್ರೆಂಡ್ಸ್ ಅಲ್ವಾ, ಈ ಥರ ಮಾತಾಡಿ ತುಂಬ ದಿನ ಆಯಿತು, ಕುತ್ಕೊಂಡು ಮಾತಾಡೋದ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡು ಕುತ್ಕೊಂಡು ಮಾತಾಡಿದ್ರು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಟೈಮ್ ಆಗುತ್ತೆ ಮನೆಗೆ ಹೋಗೋಕ್ಕೆ, ಊರಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಾವು ಬರುವಾಗ ಚೀಲ ತಂದಿದ್ರು ಫ್ರೆಂಡ್ಸ್. ಅವ್ರು ಚೀಲಕ್ಕೆ ಹಾಕಿಸ್ಕೊಂಡು ಊರ ಕಡೆ ಬಂದ್ವಿ. ನಾನು ಬೇರೆ ಬೆಳಿಗ್ಗೆ ತಿಂದ್ಬಿಟ್ಟು ಹೋಗಿದ್ದು. ಕಲ್ಲಂಗಡಿ ಹಣ್ಣು ತಿಂದ್ರೇ ಹಸು ಜಾಸ್ತಿ ಆಗುತ್ತೆ. ಸೊ ಅಲ್ಲಿಂದ ಬತ್ತಿದಂಗೆ ಫ್ರೆಶ್ ಆಗ್ಬಿಟ್ಟು ಆಮೇಲೆ ಹೊಟ್ಟೆಗೆ ಒಂದು ಸ್ವಲ್ಪ ಊಟ ತೊಗೊಂಡು ನೆಕ್ಸ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ರೊಟೀನ್.